ಹೆಲೋ ಮೈ ಡಿಯರ್ ಹಾಸ್ಟೆಲ್ ಬಡ್ಡೀಸ್. ನಾನೇನೋ ಹೇಳಬೇಕು ನಿಮ್ಮ ಹತ್ರ. ಹೇಳೋಕ್ಕಿಂತ ಮುಂಚೆ ಜಸ್ಟ್ ಕ್ಲೋಸ್ ಯುವರ್ ಐಸ್ ಫಾರ್ ಅ ಮೊಮೆಂಟ್. ಡು ಯು ರಿಮೆಂಬರ್ ಹಾಸ್ಟೆಲ್? ದಟ್ ಒನ್ ಬಿಲ್ಡಿಂಗ್ ಫುಲ್ ಆಫ್ ಕ್ರೇಜಿ ಪೀಪಲ್. ನಮ್ಮ ಲೈಫ್ನ ಫುಲ್ ಕಲರ್ಫುಲ್ ಮಾಡಿದಂಥ ಪ್ಲೇಸ್ ಅದು. ಹಾಸ್ಟೆಲ್ ಅಂತ ಹೇಳಿದ್ರೆ ಏನು ನೆನಪಾಯಿತು? ರೂಮಲ್ಲಿ ನಕ್ಕಿದ್ದು, ಮೆಸ್ಸಲ್ಲಿ ಕ್ಯೂಗೋಸ್ಕರ ಜಗಳ ಮಾಡಿದ್ದು, ಇನ್ನೇನು ಒಂದು ನಿಮಿಷ ಗೇಟ್ ಕ್ಲೋಸ್ ಆಗುತ್ತೆ ಅಂತಂದರೆ ವಾರ್ಡನ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನೆನಪಾಯ್ತಾ? ಕಮ್, ಲೆಟ್ಸ್ ವಾಕ್ ಬ್ಯಾಕ್ ಇನ್ ಟು ದೋಸ್ ಡೇಸ್. ಏನಂತ ಹೇಳೋದು? ಹಾಸ್ಟೆಲ್ ಅಂದರೆ ಜಸ್ಟ್ ಫುಡ್, ರೂಮ್, ಬೆಡ್ ಅಲ್ಲ. ಇಟ್ ವಾಸ್ ಅ ಮ್ಯಾಡ್ ಸರ್ಕಸ್. ಎಲ್ಲ ಗ್ರೂಪಲ್ಲೂ ಒಬ್ಬರಿರ್ತಾರೆ. ಒನ್ ಫ್ರೆಂಡ್ ಆಲ್ವೇಸ್ ಲೇಟ್ ಫಾರ್ ಕ್ಲಾಸ್, ಬಟ್ ಮೇಕಪ್ಪಿಗೆ ಮಾತ್ರ ಫುಲ್ ಡೆಡಿಕೇಶನ್. ಐಲೈನರ್ ಸರಿಯಾಗಿದೆಯಾ ನೋಡು ಅಂತ 7:55 ಹೇಳೋದು. ಆ್ಯಂಡ್ ಕ್ಲಾಸು 8 o'clock ಸ್ಟಾರ್ಟ್ ಆಗುತ್ತೆ ಅಂದರೆ 8:10 ರೂಮಿಂದ ಆಚೆ ಬರ್ತಾರೆ. ಆ್ಯಂಡ್ ಕಾನ್ಫಿಡೆಂಟ್ಲಿ ದೇಸೆ ಮೆಸ್ಸಲ್ಲಿ ಟಿಫಿನ್ ಖಾಲಿಯಾಗಿತ್ತು ಸರ್, ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾರೆ. ವಾವ್, ವಾಟ್ ಅ ಟ್ಯಾಲೆಂಟ್. ಮತ್ತು ಹಾಸ್ಟೆಲಲ್ಲಿ ನೀವು ಯಾವುದೇ ರೂಮಿಗೆ ಹೋಗಿ ಒಂದು ಸೀನ್ ಅಂತೂ ಕಾಮನ್. ಫ್ಯಾನ್ ಫುಲ್ ಸ್ಪೀಡಲ್ಲಿ ತಿರುಗ್ತಾ ಇರುತ್ತೆ, ಬಟ್ ವಿ ಅಂಡರ್ ದ ಬ್ಲ್ಯಾಂಕೆಟ್ ಸ್ಲೀಪ್ ಲೈಕ್ ಇಟ್ ಶಿಮ್ಲಾ. ಏನು ಲಾಜಿಕೋ ಗೊತ್ತಿಲ್ಲ, ಬಟ್ ಆವಾಗ ಇಟ್ ವಾಸ್ ಲೈಫ್. ಯಾರಾದರೂ ರೂಮಿಗೆ ಬಂದು ಮ್ಯಾಗಿ ಇದೆಯಾ ಅಂತ ಕೇಳಿದ್ರೆ ಅದು ಹೆಲ್ಪ್ ಅಲ್ಲ, ಇಟ್ ವಾಸ್ ಎನ್ ಎಮರ್ಜೆನ್ಸಿ ಕೋಡ್. ರಾತ್ರಿ 2 ಗಂಟೆಗೆ ಮ್ಯಾಗಿ ಮೋಡ್ ಆನ್ ಆಗುತ್ತೆ ಆ್ಯಂಡ್ ಹಾಸ್ಟೆಲ್ ರೂಮ್ ಟರ್ನ್ಸ್ ಇಂಟು 5-star ಕಿಚನ್. ನಿಮಗೆ ನೆನಪಿದೆಯಾ? ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿ ಎಲ್ಲರ ಹತ್ರ $100 ಕಲೆಕ್ಟ್ ಮಾಡಿ ಕೇಕ್ ತಂದು ಸಾಂಗ್ ಹಾಕಿ ಡಾನ್ಸ್ ಬಂದಿಲ್ಲ ಅಂದರೂ ಡಾನ್ಸ್ ಮಾಡೋದು. ಯಾರ್ದಾದ್ರೂ ಬರ್ಡೇ ಇದ್ರಂತೂ ಮುಗೀತು ಕತೆ. ಅವ್ರಿಗೂ ಗೊತ್ತಿರುತ್ತೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ, ಆದರೂ ಡೋರ್ ಹಿಂದೆ ನಿಂತು ಪೇಪರ್ ಬ್ಲಾಸ್ಟ್ ಮಾಡಿದಾಗ ವಾವ್ ಅಂತ ಸರ್ಪ್ರೈಸ್ ಆಗೋದು. ಅವಾಗೆಲ್ಲ ಕೇಕ್ ತಿಂದಿದ್ದಕ್ಕಿಂತ ಮುಖಕ್ಕೆ ಬಳ್ದಿದ್ದೇ ಜಾಸ್ತಿ. ಆದರೆ ಈಗ ಎಂಥ ಸ್ಟಾರ್ ಹೋಟೆಲ್ಗೆ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೂ ಕೂಡ ಆ ಇನ್ನಸೆನ್ಸ್, ಆ ಎಕ್ಸೈಟ್ಮೆಂಟ್ ಇಲ್ಲ. ಮತ್ತು ಡೈಲಿ ಈವ್ನಿಂಗ್ ಟೀ ಟೈಮ್ ಇದೆಯಲ್ಲ, ಅದು ನಮಗೆ ಗಾಸಿಪ್ ಟೈಮ್. ಯಾರಿಗೆ ಯಾರ ಮೇಲೆ ಕ್ರಷ್ ಇದೆ, ಕ್ಲಾಸಲ್ಲಿ ಯಾರು ಏನು ಹೇಳಿದ್ರು, ಆ್ಯಂಡ್ ದ್ಯಾಟ್ ಸೈಲೆಂಟ್ ಲವ್ ಸ್ಟೋರಿ ವಿಚ್ ಎವ್ರಿ ಒನ್ ನ್ಯೂ ಎಕ್ಸೆಪ್ಟ್ ದೋಸ್ ಟು. ಕ್ರೇಜಿ ಅಲ್ವಾ? ಯಾರಾದರೂ ಹೊಸ ಡ್ರೆಸ್ ಹಾಕಿದ್ರೆ ಸಾಕು, ಓ ಅಂತ ಸೌಂಡು. ಇಷ್ಟೆಲ್ಲ ಟೀಸಿಂಗ್ ಮಧ್ಯೆ ಕೂಡ ಯಾರಾದರೂ ಒಬ್ಬರು ಹತ್ರೆ ಯಾರು ಯಾಕೆ ಅಂತ ಫಸ್ಟ್ ಕೇಳಲ್ಲ. ದೇ ಫಸ್ಟ್ ಹಗ್, ದೆನ್ ದೇ ಸೇ ಡೋಂಟ್ ಕ್ರೈ, ಏನಾಯ್ತು ಹೇಳು, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಇದೇ ಅಲ್ವಾ ಬಾಂಡಿಂಗ್? ಇದು ಹಾಸ್ಟೆಲಲ್ಲಿ ಮಾತ್ರ ಬರೋಕ್ಕೆ ಸಾಧ್ಯ. ಇದೆಲ್ಲದ್ರ ಮಧ್ಯ ಎಕ್ಸಾಮ್ ಟೈಮ್ ಬಂದರೆ ಕೇಳಬೇಕಾ? ಒನ್ ವಾಸ್ ರೆಡಿ 2 weeks early, ಇನ್ನೊಬ್ಬರು ಡೇ ಬಿಫೋರ್ ಬಂದು ನೋಟ್ಸ್ ಇದ್ರೆ ಕೊಡು ಗುರು ಅಂತ ಕೇಳ್ತಾರೆ. ಇನ್ನೂ ಕೆಲವರು ಇರ್ತಾರೆ, ನಾಳೆ ಏನಾದರೂ ಆಗಲಿ ಇವತ್ತು ನಿದ್ದೆ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಅವ್ರು ಬಿಡಿ ಲೆಜೆಂಡು. ಇನ್ನು ಅಟೆಂಡೆನ್ಸ್ ಶೀಟಲ್ಲಿ ಸಿಗ್ನೇಚರ್ ಮ್ಯಾಚ್ ಮಾಡೋದು. ಆ್ಯಂಡ್ ಒನ್ ಪರ್ಸನ್ ಪ್ರಾಕ್ಟಿಸ್ಡ್ ಎವ್ರಿ ಒನ್ ಸೈನ್. ಅವರು ಬರೀ ಫ್ರೆಂಡ್ ಅಲ್ಲಪ್ಪ, ನಮ್ಮ ಸೇವಿಯರ್ ಅಂತ ಹೇಳ್ಬೋದು. ಹೀಗೆ ಅಲ್ವಾ? ಸಮ್ ಫ್ರೆಂಡ್ಸ್ ವೆರ್ ನಾಟಿ, ಸಮ್ ಎಮೋಷ್ನಲ್, ಸಮ್ ರಿಸರ್ವ್ಡ್, ಬಟ್ ಆಲ್ ಹಾರ್ಟ್ಸ್ ಪ್ಯೂರ್ ಆ್ಯಂಡ್ ಸ್ಟ್ರಾಂಗ್. ಇನ್ನು ಅಸೈನ್ಮೆಂಟ್ಸ್ನ ಕಾಪಿ ಮಾಡೋದು, ಲ್ಯಾಬ್ ರಿಪೋರ್ಟ್ಸ್ನ ಇಂಟರ್ಚೇಂಜ್ ಮಾಡೋದು, ಪ್ರಾಜೆಕ್ಟ್ನ ಲಾಸ್ಟ್ ಮಿನಿಟಿಗೆ ಡೌನ್ಲೋಡ್ ಮಾಡೋದು. ಓ ಗಾಡ್, ದ್ಯಾಟ್ ಟೀಮ್ ವರ್ಕ್. ಆ್ಯಕ್ಚುಲಿ ದಟ್ ವಾಸ್ ಜುಗಾಡ್. ಯಾರಾದರೂ MBA ಮಾಡಿದವ್ರಿಗೆ ನಾವು ಹೇಳ್ಬೋದು, ನೀವು ಮಾಡಿದ್ದಲ್ಲ ಆ್ಯಕ್ಚುಲಿ MBA, ನಾವು ಮಾಡ್ತಿದ್ದೀವಲ್ಲ ದ್ಯಾಟ್ ವಾಸ್ ರಿಯಲ್ ಮ್ಯಾನೇಜ್ಮೆಂಟ್ ಅಂತ. ಕ್ಲಾಸ್ ಬಂಕ್ ಮಾಡೋದೆಲ್ಲ ಅವಾಗ ಫನ್ ಅನಿಸೋದು, ಬಟ್ ಈಗ ಅದು ಕೂಡ ಒಂದು ಒಳ್ಳೆ ಮೆಮೊರಿ ನಮಗೆ. ಇವತ್ತು ಕೆಲವರು ವರ್ಕ್ ಮಾಡ್ತಾ 9 to 5 ಸ್ಟ್ರೆಸ್ಸಲ್ಲಿ, ಇನ್ನು ಕೆಲವರು ಹೋಮ್ ಟೌನಲ್ಲಿ, ಮತ್ತು ಕೆಲವರು ಮ್ಯಾರಿಡ್ ಲೈಫಲ್ಲಿ ಬ್ಯುಸಿ ಆಗಿರ್ಬೋದು. ಬಟ್ ನಮ್ಮ ವಾಟ್ಸಪ್ ಗ್ರೂಪ್ ನೇಮ್ ಈಸ್ ಸ್ಟಿಲ್ ಮ್ಯಾಡ್ ಹಾಸ್ಟೆಲ್ ಗ್ಯಾಂಗ್. ಆ್ಯಂಡ್ ಒನ್ ಓಲ್ಡ್ ಫೋಟೋ ಶೇರ್ಡ್ ಆನ್ ವಾಟ್ಸಪ್ ಮೇಕ್ಸ್ ಅಸ್ ಲಾಫ್, ಕ್ರೈ ಆ್ಯಂಡ್ ಟೈಪ್ ಗಾಡ್ ಮಿಸ್ ದೋಸ್ ಡೇಸ್ ಅಂತ. ಹಾಸ್ಟೆಲ್ ಲೈಫ್ ಟಾಟ್ ಅಸ್ ಎವ್ರಿಥಿಂಗ್. ಹೌ ಟು ಸರ್ವೈವ್, ಹೌ ಟು ಫೈಟ್, how to love people who aren't related to you but feel more than blood. Hostel life ಮುಗಿದ್ರು, but it never really ended. ನಮ್ಮ friendships, fights, just 5 minutes sleep, gossips, everything is stored inside in HD quality. So to every hostel friend, girl or boy, junior or senior, roommate or corridor mate, thank you.
ಥ್ಯಾಂಕ್ ಯು ಸೋ ಮಚ್. ಯು ಆರ್ ನಾಟ್ ಜಸ್ಟ್ ಮೈ ಪಾರ್ಟ್ ಆಫ್ ಹಾಸ್ಟೆಲ್ ಲೈಫ್, ಯು ಆರ್ ಪಾರ್ಟ್ ಆಫ್ ಮೈ ಹಾರ್ಟ್. ನಿಮ್ಮ ಜೊತೆ ನಾನಾಗಿದ್ದೆ. ಹಾಸ್ಟೆಲ್ ಗೇಟ್ ಕ್ಲೋಸ್ ಆಗಿರ್ಬೋದು, ಬಟ್ ಹಾರ್ಟ್ ಸ್ಟಿಲ್ ಓಪನ್. ಐ ಮಿಸ್ ಯು ಪೀಪಲ್.